सर्पणाय गायत्र्याय गायत्री दैवी शांति ओम शांति शांति ओम शांति 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 ಸಿಗುವಂತ ಕಾರ್ಯಕ್ರಮ ಆಗಬೇಕು. ಅದಕ್ಕೆ ನಾನು ಸರ್ವೇಶಾಚಾರ್ಯ ಜೊತೆ ಮತ್ತೆ ಆಮೇಲೆ ಮಾತಾಡ್ತೀನಿ. ಸ್ವಲ್ಪ ಬದಲಾವಣೆ, ಸಮಯದಲ್ಲಿ ಬದಲಾವಣೆ, ಯಾವುದೇ ಉತ್ಸವದಲ್ಲಿ ಬದಲಾವಣೆ ಬೇಡ, ಹೋಮ ಹವನ ಮಾಡೋದ್ರಿಂದ ಸ್ವಲ್ಪ ಬೇಡ, ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಬೇಕಾದ್ರೆ ಇದಕ್ಕೊಂದು ಒಂದು ಸಂದೇಶ ಬೇಕು. ಜಾತ್ರೆಯಿಂದ ನಾವು ಏನ್ ತಗೊಂಡೋದ್ವಿ, 15 ವರ್ಷದಲ್ಲಿ ನಾವೇನ್ ಪಡ್ಕೊಂಡ್ವಿ, ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕಾಗಿದೆ. ಈ ಇದು ಮಾಡ್ತಿರ್ತಾರೆ ನೋಡ್ರಿ, ಜಿಮ್ ಮಾಡ್ತಿರ್ತಾರೆ, ಜಿಮ್ನಾಗ 5 ವೈನ ಸಾಮಾನುಗಳು ಇರ್ತಾವೆ, ಹಿಂಗೆಲ್ಲ ಮಾಡೋವೆಲ್ಲ ಇರ್ತಾವ. ಅವ್ನು 2-3 ತಾಸು ಗಂಟೆ ಅವೆಲ್ಲ ಜಿಮ್ನಾಗ ಎಲ್ಲ ಸಾಮಗ್ರಿಗಳು ತಗೊಂಡು ಮಾಡಿ 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 ಅವ್ನು ಕೆಳಗಿಟ್ಟು ಏನ್ ಮಾಡ್ತಾನಂತ ಶಕ್ತಿ ನೋಡ್ತಾನಂತ, ನನಗೆ ಶಕ್ತಿ ಬಂದಂತ ಸಾಮಗ್ರಿಗಳು ಕೆಳಗಿಟ್ಟು ನನಗೆ ಶಕ್ತಿ ಬಂದ ನೋಡಿದ್ರೆ ಹೊರತಾವ ಎಷ್ಟು ಸವದಾವ ಅಂತ ನೋಡೋಣ. ಅವು ಸಾಮಾನ್ಯ ಎಷ್ಟು ಸವದಾವ ಅಂತ ನೋಡಂಗಿಲ್ಲ. ಅದರಂಗ ನಾವು ಹತ್ತಿರ 15 ವರ್ಷ ಜಾತ್ರೆ ಮಾಡಿ ಎಂಬುದಷ್ಟೇ ಗೊತ್ತದ. ರೇಣುಕಾ ಎಲ್ಲಮ್ಮಗ ನಾವು ಎಷ್ಟು ಹತ್ತಿರ ಆಗಿರೋದು ಯಾರಿಗೆ ಗೊತ್ತಿಲ್ಲ. 15 ವರ್ಷದೊಳಗ ನಾವು ರೇಣುಕಾ ಎಲ್ಲಮ್ಮನ ಹತ್ತಿರ ಎಷ್ಟು ಹತ್ತಿರ ಆಗಿವ. ರೇಣುಕಾ ಎಲ್ಲಮ್ಮನ ದೇವಸ್ಥಾನ ಇಷ್ಟೊಂದು ಅದ್ಭುತವಾಗಿ ಕಟ್ಟಿಸಿ ಜಾತ್ರೆ ಮಾಡತಕ್ಕಂಥ ಅವಶ್ಯಕತೆ ಸರ್ವೇಶಾಚಾರ್ಯರು ಮತ್ತು ಅವ್ರ ಸಿಬ್ಬಂದಿ ಯಾಕದ, ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಅವ್ರು ಯಾಕೆ ದೊಡ್ಡ ಗುಡಿ ಕಟ್ಟಬೇಕಾಗಿತ್ತು, ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಯಾಕೆ ಮಾಡಬೇಕಾಗಿತ್ತು? ತಮಗೋಸ್ಕರವಾಗಿ ಅವರು ಮಾಡಿಕೊಂಡಿಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಮಾಡಿರ್ತಕ್ಕಂಥ ದೇವಸ್ಥಾನ ಅಲ್ಲ. ರೇಣುಕಾ ಎಲ್ಲಮ್ಮ ಎಲ್ಲರ ಅಮ್ಮ. ಆಕೆ ಎಲ್ಲಮ್ಮ ಅಂದ್ರೆ ಎಲ್ಲರ ಅಮ್ಮ. ಆಕೆಗೆ ಆಗಿರ್ತಕ್ಕಂಥ ನೋವುಗಳು, ಜಮದಗ್ನಿ ಮಹರ್ಷಿಯ ಹೆಂಡತಿ, ಸಣ್ಣದಾಗಿರ್ತಕ್ಕಂಥ ಒಂದೇ ಒಂದು ಸಣ್ಣ ತಪ್ಪಿನಿಂದ ಶಿರಚ್ಛೇದನ ಆಗ್ತದ ಮಗನಿಂದ. ಈಗೆಲ್ಲ ಇದು ಪುರಾಣ ಕಥೆ ಹೇಳಕತ್ತಿಲ್ಲ ನಾನು. ಮಂದಿರಗಳು ಮಠಗಳು ಯಾಕೆ ಇರ್ತಾವಂದ್ರ ಸರ್ ಮಾಡ್ಬಿಡ್ದಂಗೆಲ್ಲ ಮಾತಾಡ ಏನ್ ಕುಡಿತು ನೀವು. ಅದಕ್ಕ ಈ ದೇವಸ್ಥಾನದ ಬಗ್ಗೆ ಇನ್ನೂ ಅನೇಕ ಕನಸುಗಳನ್ನ ಸರ್ವೇಶಾಚಾರ್ಯ ಕಂಡಾರೆ. ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ. ನಾನೊಂದು 3-4 ದೇವಸ್ಥಾನಗಳ ಬಗ್ಗೆ, ಸಿರಿಸಂಗಿ, ವರವಿ, ಇವೆಲ್ಲ ಕ್ಷೇತ್ರ, ಅದು ಮಾತು ಬೇರೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನನ್ನ ಕಣ್ಣಾರೆ ಕಂಡಿರ್ತಕ್ಕಂಥ 2 ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಸರ್ವೇಶಾಚಾರ್ಯರು ಮಾಡಿರ್ತಕ್ಕಂಥ ಒಂದು ಅತ್ತಿಬೆಲೆಯ ರೇಣುಕಾ ಯಲ್ಲಮ್ಮನ ಗುಡಿ, ಇನ್ನೊಂದು ನಮ್ಮ ಕೊಳ್ಳೇಗಾಲದ ಸಿದ್ದಪ್ಪಾಜಿ ಅವರ ಕ್ಷೇತ್ರ. ಇವತ್ತು ನಾವು ಬಹಳ ಹೆಮ್ಮೆ ಪಡ್ತಕ್ಕಂಥ ದೇವಸ್ಥಾನ. ಒಬ್ಬ ವ್ಯಕ್ತಿ ಮೂಲಕವಾಗಿ ಇಡೀ ಸಾರ್ವಜನಿಕವಾಗಿ ಒಂದು ಕ್ಷೇತ್ರ ಬೆಳೀತದಂದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ನೋವುಗಳು, ಅವ್ರ ಹಿಂದೆ ಇರ್ತಕ್ಕಂಥ ಕಷ್ಟಗಳು. ಒಂದು ಸಮಾಜ ಕಟ್ಟೋದು, ಒಂದು ಗುಡಿ ಕಟ್ಟೋದು ನಾವು ತಿಳ್ಕೊಂಡ್ಬಿಟ್ಟು ಸರಳ ಕೆಲಸ ಅಲ್ರಿ. ಒಂದು ಮನೆ ಕಟ್ಟಬಹುದು, ನಾವು ನಮ್ಮ ಮನೆ ಒಂದು ಏನೋ ಒಂದು ಕೊಡ್ತದ, ಅದನ್ನ ಕಟ್ಟಬಹುದು. ಆದ್ರೆ ಒಂದು ಗುಡಿ ಕಟ್ಟೋದು, ಮನಸ್ಸು ಕಟ್ಟಬೇಕಾದ್ರೆ ಅದಕ್ಕೆ ಬಹಳಷ್ಟು ಸಹಕಾರಗಳು ಬೇಕಾಗ್ತದೆ, ಅದಕ್ಕೆ ಬಹಳಷ್ಟು ಜನರ ವಿಚಾರಗಳು ಬೇಕಾಗ್ತದೆ, ಬಹಳಷ್ಟು ನಿಂದನೆಗಳನ್ನ ತಳ್ಕೋಬೇಕಾಗ್ತದೆ, ಮಾನ ಅಪಮಾನಗಳನ್ನು ತಳ್ಕೋಬೇಕಾಗ್ತದೆ. ಇವೆಲ್ಲ ಮೆಟ್ಟಿ ನಿಂತು ಇವತ್ತು ಕರ್ನಾಟಕದ ಇತಿಹಾಸದ ಒಂದು ದೊಡ್ಡ ಇತಿಹಾಸದಲ್ಲಿ ಬರೆದಿರುವಂತ ಕೆಲಸ ನಮ್ಮ ಸರ್ವೇಶಾಚಾರ್ಯ ಮಾಡ್ಯಾರ. ಸುಮಾರು ಹೆಸರು ನೆಟ್ಟವ್ರು ನಾವೇ, ಕಾಳಮ್ಮನ ಮೂರ್ತಿ ಮಾಡಿ ಕಾಳಮ್ಮನ ಹೆಸರಿಡೋರು ನಾವೇ. ಯಾವ ಮೂರ್ತಿಯನ್ನು ಮಾಡಿ ಆ ಮೂರ್ತಿ ಒಂದು ಹೆಸರಿಟ್ಟು ಆ ಪೂಜೆಯನ್ನು ಮಾಡಿದ್ರೆ, ಪೂಜೆ ಅನ್ನೋದು ಆಟ. ಆ ದೇವ್ರ ಸಂಗಟ ನಾವು ಆಟ ಆಡ್ತೀವಿ. ಇದುವರೆಗೆ ಆಟ ಆಡಿದ್ವಿ, ಎಲ್ಲರೂ ಕೂಡ ನಾವು ಆಟ ಆಡಿ ಚಂದ ಆಟ ಇತ್ತು. ಆಟ ಅಂತ ಏನು, ಒಂದು ಯಕ್ಷಗಾನ ಆಟ ಇತ್ತು, ಒಂದು ಮೆರವಣಿಗೆ ಇತ್ತು, ಒಂದು ಮಂಗಳಾರತಿ ಇತ್ತು, ಒಂದು ಪಲ್ಲಕ್ಕಿ ಉತ್ಸವ ಇತ್ತು, ಒಂದು ಕುಂಭ ಕಳಸ ಇತ್ತು, ಒಂದು ನಗಾರಿ ಇತ್ತು, ಒಂದು ಶಂಖ ಇತ್ತು, ಒಂದು ಬಾಜಿ ಇತ್ತು, ಒಂದು ಮಂತ್ರ ಇತ್ತು, ಒಂದು ಹೋಮ ಇತ್ತು. ಎಷ್ಟು ನಮೂನೆ ಇತ್ತು ಅಲ್ಲಿ ಆ ದೇವಿ ಮುಂದೆ. ಅವೆಲ್ಲ ಆಟಗಳು. ದೇವರನ್ನೋದು ಒಂದು ಗೊಂಬೆ, ಪೂಜೆ ಅನ್ನೋದು ಒಂದು ಆಟ. ಆಟ ಅಂದ್ರೆ ಆ ದೇವರ ಜೊತೆಗೆ ನಾವು ಮಾಡ್ತಕ್ಕಂಥ ಅವರ ಭಕ್ತಿಗೆ, ಅವರ ನಿಷ್ಠೆಗೆ, ದೇವಿಯ ನಿಷ್ಠೆಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಹಿಂದುತ್ವವನ್ನೇ ವಿರೋಧಿಸುವ ಹಿಂದೂಗಳು ನಮ್ಮಲ್ಲಿ ಹೆಚ್ಚಾಗ್ತಿದೆ. ನಮಗೆ
ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಹಲವರನ್ನ ಹಿಂದೆ ಇವತ್ತಿರುವಷ್ಟು ಸಂಖ್ಯೆ ಅವತ್ತಿರಲಿಲ್ಲ. ಹಿಂದುತ್ವದ ಮತ್ತೊಂದು ಭಾಗವೇ ಬುದ್ಧಿಸಂ. ಆ ಕಾರಣದಿಂದ ನಾನು ದೇಶಾಂತರ ಮಾಡಲಾರೆ, ನಾನು ದೇಶದ ಒಳಗಡೆಯ ಮತ್ತೊಂದು ಹಿಂದುತ್ವದ ಇನ್ನೊಂದು ಭಾಗವಾಗಿರ್ತಕ್ಕಂಥ ಬುದ್ಧಿಸಂ ಸೇರ್ತೀನಿ ಅಂತ ಸೇರಿದ, ಅದು ಕೂಡ ಹಿಂದುತ್ವವೇ. ಆ ಕಾರಣದಿಂದ ನಾವು ಹಿಂದುತ್ವವನ್ನು ಗಟ್ಟಿಗೊಳಿಸ್ಬೇಕಂತಂದ್ರೆ ನಮ್ಮ ಜಾತಿಗಳನ್ನು ದೂರ ಮಾಡಬೇಕು, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ದೇವಸ್ಥಾನಗಳನ್ನು ಕಟ್ಟಿ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡಿ ಸ್ವಾಮೀಜಿಗಳನ್ನು ಕರೆದು ಭಾಷಣ ಮಾಡಿಸಿ ಮತ್ತೆ ಅದೇ ಕರ್ಮ ಮಾಡೋದಾದರೆ ಇದಕ್ಕೆ ಬೆಲೆ ಇಲ್ಲ ಅಂತ ನನ್ನ ಚಿಂತನೆ ಅಷ್ಟೇ. ಆದ್ರಿಂದ ನಾನೇನಾದರೂ ತಪ್ಪಾಗಿ ನಾನು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ನನಗೆ ಅವಕಾಶ ಕೊಡೋದಕ್ಕೆ ಬಂದಿದ್ದೆ. ಧರ್ಮ ಕಟ್ಟಿಕೊಳ್ಬೇಕಂದ್ರೆ ಜಾತಿ ಅಳಿಸ್ಕೊಳ್ಬೇಕು. ಜಾತಿ ಬಿಟ್ಟು ಪ್ರೀತಿ ಮಾಡತಕ್ಕಂಥ ಸಮುದಾಯ ನಮ್ಮದಾಗ್ತದೆ. ಇಡೀ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಇತಿಹಾಸ ಯಾವತ್ತೂ ಕೂಡ ನೆನೆಸುವಂತ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಹಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.